ನಮಸ್ತೆ. ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂಥ ಮುದ್ರೆ ಯಾವುದಪ್ಪ ಅನ್ನೋದಾದರೆ ಅದೇ ವಜ್ರ ಮುದ್ರೆ. ವಜ್ರ ಮುದ್ರೆ ಅನೇಕ ರೀತಿಯಾದ ಅನುಕೂಲಗಳನ್ನು ಹೊಂದಿದೆ. ಏನಪ್ಪ ಅಂದರೆ ವಜ್ರ ಅಂತ ತಗೊಂಡಾಗ ನಿಮಗೆ ಏನು ಗೋಚರಿಸುತ್ತೆ? ವಜ್ರದಲ್ಲಿ ಅನೇಕ ರೀತಿಯಾದ ಆಯಾಮಗಳು ಬರ್ತಾ ಹೋಗುತ್ತೆ, ಅನೇಕ ರೀತಿಯಾದ ಡೈಮೆನ್ಷನ್ಗಳನ್ನು ಒಳಗೊಂಡಿದೆ. ಅದರ ಮುಖಾಂತರವಾಗಿ ಅದು ಬೆಳಕನ್ನು ಅದು ಕೇಂದ್ರೀಕರಿಸಿ ಅದು ಉತ್ತಮವಾದಂಥ ಹೊಳಪುನ ಹಾಗೆ ಒಂದು ಕಾಂತಿನ ಅದು ಪಸರಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ವಜ್ರ ಮುದ್ರೆಯನ್ನು ಸಹ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹ ಅತ್ಯಧಿಕವಾಗಿ ಬಲಿಷ್ಠವಾಗುತ್ತೆ, ಹಾಗೆ ನಮ್ಮ ದೇಹದ ಕಾಂತಿ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಇದಿಷ್ಟೇ ಅಲ್ದಿದ್ದೀರ, ಯಾರಿಗೆ ಡಿಪ್ರೆಷನ್ ಇದೆಯೋ, ಯಾರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯೋ, ಯಾರಿಗೆ ತುಂಬ ಸುಸ್ತಾಗ್ತಾ ಇರುತ್ತೋ ಅಂಥವ್ರು ಈ ವಜ್ರ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಉತ್ತಮವಾದ ಫಲಿತಾಂಶ ಕೊಡೋದಕ್ಕೆ ಈ ವಜ್ರ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಹೀಗಿರುವಾಗ ಈ ಒಂದು ವಜ್ರ ಮುದ್ರೆನ ಹೇಗಪ್ಪ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಈ ಒಂದು ಬೆರಳುಗಳನ್ನು ತೆಗೆದುಕೊಂಡು ಆ ಬೆರಳುಗಳಲ್ಲಿ ಮೊದಲಿಗೆ ಏನು ಮಾಡಬೇಕು ಅಂದರೆ ನಿಮ್ಮ ಈ ಒಂದು ತೋರು ಬೆರಳಿನ ಈ ಒಂದು ವಾಯು ಸಂಬಂಧಿತವಾದಂಥ ತತ್ವದ ಈ ಮುದ್ರೆ ಏನಿದೆ ಇದನ್ನು ಎಂಗೇಜ್ ಆಗಿ ಇರಿಸಬೇಕು. ಇದೇ ರೀತಿಯಾಗಿ ಇಟ್ಕೊಬೇಕು. ನಂತರ ಈ 3 ಬೆರಳುಗಳು ಏನು ಕಿರು ಬೆರಳಾಗಿರ್ಬೋದು, ಉಂಗುರ ಬೆರಳಾಗಿರ್ಬೋದು, ಹಾಗೆ ಈ ಒಂದು ಮಧ್ಯದ ಬೆರಳುಗಳನ್ನು ಈ ಒಂದು ಹೆಬ್ಬೆರಳಿನ ಮುಖಾಂತರವಾಗಿ ಈ ರೀತಿಯಾಗಿ ಇದನ್ನು ಕೇಂದ್ರೀಕರಿಸಬೇಕು. ಈ ರೀತಿಯಾಗಿ ಇಡೋದ್ರಿಂದ ಅಂದರೆ ನೋಡಿ, ಇಲ್ಲಿ ನೀವು ಏನನ್ನು ಎಂಗೇಜ್ ಆಗಿರಿಸಿದ್ದೀರಾ, ವಾಯು ತತ್ವನ ಎಂಗೇಜ್ ಆಗಿರಿಸಿದ್ದೀರಾ, ಹಾಗೆ ಅದರಲ್ಲಿ ಜಲತತ್ವ, ಪೃಥ್ವಿ ತತ್ವ, ಆಕಾಶ ತತ್ವ, ಈ ಒಂದು ಅಗ್ನಿ ತತ್ವದಲ್ಲಿ ಇದು ಮಿಂಗಲ್ ಆಗಿದೆ. ಹೀಗಿರುವಾಗ ನಮ್ಮ ದೇಹದಲ್ಲಿ ಸ್ನಾಯುಗಳಾಗಿರಬಹುದು, ನಮ್ಮ ದೇಹದಲ್ಲಿರುವ ಮಾಂಸಖಂಡಗಳನ್ನು ಬಲಿಷ್ಠಪಡಿಸುವಲ್ಲಿ ಈ ಒಂದು ವಜ್ರ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲ, ಮನಸ್ಸನ್ನು ಕೇಂದ್ರೀಕರಿಸಿ ಮನಸ್ಸನ್ನು ಸ್ಟ್ರಾಂಗ್ ಮಾಡುವಲ್ಲಿ ಸಹ ಈ ಒಂದು ವಜ್ರ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಹೀಗಿರುವಾಗ ಈ ವಜ್ರ ಮುದ್ರೆನ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿಯಾಗಿ ಮುದ್ರೆ ಇಟ್ಕೊಂಡ ನಂತರ ನೀವು ನಿಧಾನವಾಗಿ ನಿಮ್ಮ ತೊಡೆಗಳ ಮೇಲೆ ಈ ಒಂದು ಮುದ್ರೆನ ಇಟ್ಕೊಂಡು ಕಾನ್ಸಂಟ್ರೇಷನಿಂದ ಏಕಾಗ್ರ ಚಿತ್ತರಾಗಿ ಬ್ರೀತ್ ಇನ್ ಬ್ರೀತ್ ಔಟ್ನ ಮಾಡಬೇಕಾಗುತ್ತೆ. ಪೂರಕ, ಕುಂಭಕ, ರೇಚಕ. ಟೇಕ್ ಎ ಬ್ರೀತ್. ಟೇಕ್ ಎ ಬ್ರೀತ್. ಹೋಲ್ಡ್. Exhale. Take a breath. ಎಷ್ಟು ಸಾಧ್ಯನೋ ಅಷ್ಟು ದೀರ್ಘವಾದ ಉಸಿರಾಟ ಏಕಾಗ್ರ ಚಿತ್ತರಾಗಿ ಮಾಡೋದ್ರಿಂದ ಅಗೈನ್ ಇದನ್ನೂ ಸಹ 21 ಟೈಮ್ಸು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡೋದ್ರಿಂದ ಇದರ ರಿಸಲ್ಟು ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ ಈ ಮುದ್ರೆನ ಎಲ್ಲ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನಸ್ಸು ಮತ್ತು ದೇಹನ ತುಂಬ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಈ ವಜ್ರ ಮುದ್ರೆ ಅಂತ ಹೇಳ್ತಾ ಇವತ್ತಿನ ದಿನ ಈ ವಜ್ರದ ಮುದ್ರೆಯ ಕುರಿತಾಗಿ ನಿಮಗೆ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.